ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮಸ್ತೆ. ನಮ್ಮ ಚಾನಲ್ಗೆ ವೆಲ್ಕಮ್. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಗಾಯತ್ರಿ ಸೇಡಮ್ ಅಂತಕ್ಕಂತಹ ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ ಮದುವೆ ಆಗೋದಕ್ಕೆ. ಹಾಗಾಗಿನೇ ನಾನು ಹೇಳ್ತಾ ಇದ್ದೇನೆ. ಸೊ ಪ್ರಸ್ತುತ ಪೂಜಾರಿ ಅಥವಾ ಮಠ ಅಂತಹ ಮನೆತನದಲ್ಲಿರ್ತಕ್ಕಂಥ ಹುಡುಗರು ಬೇಕು ಅಂತ ಹೇಳಿದ್ದಾರೆ. ಸೊ ಈಕೆ ವಾಸವಾಗಿರೋದು ಒಂದು ಕಲಬುರಗಿಯ ಸೇಡಮ್ ಅಂತ ಒಂದು ಊರಿನಲ್ಲಿ ವಾಸವಾಗಿರೋದು. ಸುಮಾರು 15 ವರ್ಷಗಳಿಂದ ಸಿಮೆಂಟ್ ಡೀಲರ್ ಕಚೇರಿನಲ್ಲಿ ಲೆಕ್ಕ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಮೆಂಟ್ ಇವಾಗ ಎಷ್ಟು ಬಂತು ಅದರ ಲೆಕ್ಕ, ದುಡ್ಡು ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅದರ ಲೆಕ್ಕ, ಈ ರೀತಿ ಲೆಕ್ಕ ಸಹಾಯಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸ್ವಭಾವ ಬಂದ್ಬಿಟ್ಟು ಸಂಖ್ಯೆಗಳ ಮೇಲೆ ಹಿಡಿತ ಇಡಬೇಕು ಆ್ಯಂಡ್ ಡಿಸಪ್ಲೈನಲ್ಲಿ ಜವಾಬ್ದಾರಿಯುತ ಕೆಲಸ ಮಾಡ್ತಕ್ಕಂತಹ ಒಂದು ಹೆಣ್ಣು ಮಗಳು. ಗಂಡು ಮಕ್ಕಳ ಜೊತೆ ಹೊಂದಾಣಿಕೆಯಿಂದ ಹೋಗಿ ಕೆಲಸ ಮಾಡ್ತಕ್ಕಂತಹ ಗಾಯತ್ರಿ ಅವರಿಗೆ ಇವಾಗ ಸಾಂಸಾರಿಕ ಜೀವನದ ಒಂದು ಬಯಕೆ ಆಗಿರುತ್ತೆ. ಇವರ ಅಪ್ಪನವರು ಸಿಮೆಂಟ್ ವ್ಯಾಪಾರ ಮಾಡ್ತಾರೆ, ತಾಯಿಯವರು ಮನೆಯಲ್ಲಿ ಗೃಹಿಣಿ, ಅಣ್ಣನವರು ಒಂದು ಕಿರಾಣಿ ಅಂಗಡಿ ಅಂತ ಕರಿತೀವಲ್ಲ ಅದರ ಒಂದು ಬಿಸ್ನೆಸ್ ಮಾಡ್ತಕ್ಕಂಥದ್ದು ತಿಳ್ಕೊಳ್ತಾ ಇದ್ದೀರಾ. ಮತ್ತು ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನ ಡೀಟೇಲ್ಸ್ಗಳು ಯಾವ ರೀತಿಯಲ್ಲಿ ಇರಬೇಕು ಅಂತಂದರೆ ಪ್ರಸ್ತುತ ಹೆಂಗೆ ಇರಬೇಕು ಅಂತ ನಾವು ಕೇಳಿದಾಗ ಹೃದಯದಿಂದ ಕಾಳಜಿ ತೋರಿಸುವಂಥ ಒಬ್ಬ ಹುಡುಗ. ಅಂದರೆ ನೀವು ಯಾವ ರೀತಿಯಲ್ಲಿ ಅವ್ರ ಜೊತೆ ಹೃದಯದಿಂದ ಕಾಳಜಿ ತೋರಿಸ್ತೀರಾ, ಮನಸ್ಸಿಂದ ಬೇರೆ ಮಾತಿಂದ ಬೇರೆ, ಎರಡು ರೀತಿಯಲ್ಲಿ ಬೇರೆ ಬೇರೆ ಆಗಿರಬಾರ್ದಂತೆ, ಒಂದೇ ರೀತಿಯಲ್ಲಿರಬೇಕಂತೆ. ಅಂತಹ ಹುಡುಗ ಇದ್ದರೆ ನನಗೆ ಒಪ್ಪಿಗೆ ಅಂತ ಹೇಳಿದ್ದಾರೆ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಒಂದು ಕೇರ್ ಮಾಡಿ ನನ್ನ ಜೊತೆ ಎಲ್ಲ ರೀತಿಯಲ್ಲೂ ಕೂಡ ಸರಳ ಸಂಬಂಧ, ಅಂದರೆ ಪ್ರತಿಯೊಂದು ದಿನವೂ ಎಂಜಾಯ್ಮೆಂಟ್ ಮಾಡ್ಬೇಕ್ರಿ. ಒಂದು ಮೆಮ್ರಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದರೆ ನಾವು ಹೋಗಿರ್ತಕ್ಕಂಥ ಪ್ಲೇಸು, ನಾವು ಮಾಡ್ತಕ್ಕಂಥ ಕೆಲಸ ಏನಿರುತ್ತೆ ಅದು ಪ್ರತಿನಿತ್ಯದಾಗಿ ಒಂದು ಎಂಜಾಯ್ಮೆಂಟ್ನ ಮಾಡಬೇಕು. ಆವಾಗ ಮಾತ್ರ ಆ ದಿನ ನಮಗೆ ಜ್ಞಾಪಕ ಇರುತ್ತೆ, ಆ ದಿನ ನಮಗೆ ಎಂಜಾಯ್ಮೆಂಟ್ ಅಂತ ಅನಿಸುತ್ತೆ. ಸೊ ಕೆಲಸಗಳಿಗೆ ತಕ್ಕ ಹಾಗೆ ಒಂದು ಏನಿರುತ್ತೆ ಎಂಜಾಯ್ಮೆಂಟು ಅದು ಲೈಫ್ನಲ್ಲಿ ಮಾಡಬೇಕು. ಇವರ ನಕ್ಷತ್ರ ಬಂದುಬಿಟ್ಟು ಭರಣಿ ನಕ್ಷತ್ರ ಆಗಿರುತ್ತೆ, ರಾಶಿ ಬಂದುಬಿಟ್ಟು ಕನ್ಯಾ ರಾಶಿ ಆಗಿರುತ್ತೆ ಸ್ನೇಹಿತರೆ. ಕನ್ಯಾ ರಾಶಿ ಭರಣಿ ನಕ್ಷತ್ರ ನೋಡ್ಕೊಳ್ತಾ ಇದ್ದೀರಾ. ಯಾರಾದರೂ ಅದು ಏನೋ ತೆಗೆಸ್ತಾರಲ್ವ, ಜಾತಕ ತೆಗೆಸಿ ನೋಡಿದ್ರೂ ಕೂಡ ನಿಮಗೆ ಒಳ್ಳೆಯ ಒಂದು ಜಾತಕ ಅನಿಸಿದರೆ ಮೂವ್ ಆನ್ ಆಗ್ಬೋದು, ಅಂದರೆ ಮುಂದುವರಿಸ್ಕೊಂಡು ನೀವು ಅವರ ಜೊತೆ ಒಂದು ಸಂಬಂಧನ ಬೆಳೆಸ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ಹುಡುಗ ಬಂದುಬಿಟ್ಟು ಜಾಸ್ತಿ ಇವ್ರ ಜೊತೆ ನಂಬಿಕೆಗಸ್ತ ಹುಡುಗ ಆಗಿರಬೇಕಂತೆ. ನಿಮ್ಮ ವಯಸ್ಸು ಬಂದು 30ರ ಮೇಲ್ಗಡೆ ಇರಬಾರ್ದಂತೆ. 31, 32 ಸ್ವಲ್ಪ ಹೆದರ್ಕೊಳ್ತಾರೆ, ವಯಸ್ಸು ಜಾಸ್ತಿ ಆಗಿದೆ ಏನೋ, ನಾನು ಯಾವ ರೀತಿಯಲ್ಲಿ ಇವ್ರ ಜೊತೆ ಇರಬೇಕು ಅದರ ಬಗ್ಗೆ ಸ್ವಲ್ಪ ಟೆನ್ಷನ್ ತಗೊಳ್ತಾರೆ. ಹಾಗಾಗಿ 30 ವರ್ಷ ಆಗಿದೆ ಒಳಗಿನವರು ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಯು ಕ್ಯಾನ್ ಮೂವ್ ಆನ್ ಅಂತಂದರೆ ಕೆಳಗಡೆ ಕಳಿಸಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿ ಜಿಮೇಲ್ ID ಕಳಿಸಿದ್ದೇವೆ. ಅಲ್ಲಿಗೆ ನೀವು ಜಿಮೇಲ್ನ ಮುಖಾಂತರ ಬ್ರೋಕರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರಸ್ತುತ ಅವರು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೊಡ್ತಾರೆ. ಆವಾಗ ನೀವು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಬೋದಾಗಿರುತ್ತೆ. ಸೊ ಬೇಗ ಇನ್ನೂ ಕೂಡ ಯೋಚನೆ ಮಾಡಬೇಡಿ. ಆಕೆ ನಿಮಗೆ ಇಷ್ಟ ಆಗಿದ್ದರೆ ಮುಂದುವರೆದು ಪ್ರಸ್ತುತ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸ್ವಾಮಿ ಬರೀ ಅಷ್ಟೇ ಅಲ್ಲ, ಪ್ರಸ್ತುತ ಇವರನ್ನು ನೀವು ಮದುವೆ ಆದರೆ ಅಷ್ಟೆಲ್ಲ ನೀವು ಕಷ್ಟಪಟ್ಟಿರ್ತಾರೆ ಹೆಣ್ಮಕ್ಳ ಹುಡುಕಾಡೋದಕ್ಕೆ, ಅಥವಾ ನಿಮಗೆ ಆ ಒಂದು ಪಾಯಿಂಟ್ಗಳ ಮೂಲಕ ಇಷ್ಟಪಟ್ಟಿರ್ತಾರೆ. ಬಟ್ ಈಸಿಯಾಗಿ ಅವರನ್ನು ಮದುವೆ ಆದರೆ ಥ್ರಿಲ್ ಇರಲ್ಲ, ಹೌದಾ? ನಿಜನಾ? ಯಾಕೆ ನೀವು ಒಪ್ಕೊಳ್ತೀರ ರೀ ನಮಗೇನು ಬೇಡ, ಅದು ಬೇಡ, ಇದು ಬೇಡ ಅಂತ. ನಿಮ್ಮ ತಂದೆ ತಾಯಿಯವರು ಒಪ್ಕೊಳ್ಬೇಕಲ್ಲ, ವರದಕ್ಷಿಣೆ ತೆಗೆದುಕೊಳ್ಬೇಕು, ಅದು ತೆಗೆದುಕೊಳ್ಬೇಕು ಅಂತ ಅಂತಾರೆ. ಯಾಕಂದರೆ ಅದು ಸಂಪ್ರದಾಯ. ಈಗಿನ ಜನ್ರೇಷನಲ್ಲಿ ಅದು ಏನು ಮಾಡಿದ್ರೂ ಕೂಡ ಹೋಗಲ್ಲ. ಅದಕ್ಕೋಸ್ಕರನೇ ಅವರೇ ಯೋಚನೆನ ಮಾಡಿ, ಅವರೇ ಥಿಂಕಿಂಗ್ನ ಮಾಡಿ, ಸರ್ ನನ್ನನ್ನು ಮದುವೆ ಆದರೆ ನಾನು ಖಾಲಿ ಕೈಯಲ್ಲಿ ಅವ್ರ ಜೊತೆ ಮದುವೆ ಆಗಲ್ಲ, ನಾನು ವರದಕ್ಷಿಣೆ ಕೊಡ್ತೇನೆ. 2 ರೀತಿಯಲ್ಲಿ ಕೊಡ್ತೇನೆ. ಬಂಗಾರ ಹಾಕಬೇಕು ಅಂತಂದರೆ ಪ್ರಸ್ತುತ 10 ಗ್ರಾಮ್ ಬಂಗಾರ ಹಾಕ್ತೇನೆ. ಸೊ ಒಂದು ಕಾರ್ ಕೊಡಿಸ್ಬೇಕು ಅಂದರೆ ಪ್ರಸ್ತುತ ಈ ಒಂದು ಕಾರ್ ಕೊಡಿಸ್ತೇನೆ, ಅಷ್ಟೇ ನನ್ನ ಕೈಲಾಗೋದು ಅಂತ ಹೇಳಿದ್ದಾರೆ. ನಿಮಗೆ 2 ಚಾಯ್ಸಲ್ಲಿ ಯಾವುದು ಬೇಕು ಅದನ್ನು ಖಂಡಿತವಾಗಲೂ ನೀವು ಅವರಿಗೆ ಕೇಳ್ಬೋದು. ಸೊ ಬಂಗಾರ ಬೇಕು ಅಥವಾ ದುಡ್ಡು ಬೇಕು ಅಂತಂದರೆ ಅವರನ್ನು ಕೇಳಿ ಡೈರೆಕ್ಟಾಗಿ, ಅಥವಾ ನನಗೆ ಕಾರು ಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಕಾರಿನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೇನೆ. ಸೊ ಅವರ ಡೀಟೇಲ್ಸ್ಗಳಿಗೆ ಹೆಚ್ಚಿನ ಮಾಹಿತಿ ಕೊಡ್ತೀರೋ, ಹೆಚ್ಚಿನ ಮಹತ್ವ ಕೊಡ್ತೀರೋ, ಇದರ ಬಗ್ಗೆಯೂ ಕೂಡ ಹೆಚ್ಚಿನ ಮಹತ್ವ ಕೊಡಿಯಲ್ಲ ನೀವು. ಸೊ ಪ್ರಸ್ತುತ ಲಕ್ಸುರಿ ಆಗಿರ್ತಕ್ಕಂಥ ಸೇಡಮ್ ಸ್ಪೋರ್ಟ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಉಳ್ಳಂತಹ ಈ ಒಂದು ಕಾರು ಅಪ್ಪಟ ಕನ್ನಡದಲ್ಲಿ ಇದೆ ಸ್ನೇಹಿತರೆ. ಅಂದರೆ ಕರ್ನಾಟಕದಲ್ಲಿ ತಯಾರಾಗೋದಲ್ಲ, ಅಂದರೆ ಪ್ರಸ್ತುತ ಬೆಂಗಳೂರಿನಲ್ಲೇ ತಯಾರಾಗುತ್ತೆ. ಇವಾಗ ಕನ್ನಡ ಹಾಡು, ಕನ್ನಡ ಇದೆಲ್ಲನೂ ಕೂಡ ಇರುತ್ತೆ. ನಾನು ಮಿಸ್ಟೇಕಾಗಿ ಒಂದು ಸ್ವಲ್ಪ ಮಾತಾಡಿಬಿಟ್ಟೆ, ದಯವಿಟ್ಟು ಕ್ಷಮೆ ಇರಲಿ. ಸೊ ಇದು ಬಂದುಬಿಟ್ಟು ಒಳ್ಳೆಯ ಒಂದು ಲಕ್ಸುರಿಯಾಗ್ಸ್ ಆಗಿರ್ತಕ್ಕಂತಹ ಲಾಂಗ್ ಲಾಸ್ಟಿಂಗ್ ಸ್ಟೈಲಿಶ್ ಇರ್ತಕ್ಕಂಥ ಕಾರ್ ಆಗಿರುತ್ತೆ. ಇದರಲ್ಲಿ ಡ್ರೈವಿಂಗ್ ಸ್ಕಿಲ್ ಎಲ್ಲನೂ ಕೂಡ ಸಖತ್ತಾಗಿದೆ ಸ್ನೇಹಿತರೆ.
ಅಂದರೆ ಯಾವ ರೀತಿಯಲ್ಲಿ ಮಾಡರ್ನ್ ಲುಕ್ ಇದೆ ಅಂತಂದರೆ, ಈ ಒಂದು ಡೋರ್ ಸಿಸ್ಟಮ್ನ ನೋಡ್ತಾ ಇದ್ದೀರಾ, ಮತ್ತು ಟೈರ್ ಕಂಡೀಷನ್ ಕೂಡ ನೋಡ್ತಾ ಇದ್ದೀರಾ, ಅದು ಸ್ಟೈಲಿಶ್ ಆಗಿರೋದು. ಮತ್ತು ಕಂಫರ್ಟಬಲ್ ಸೀಟ್ ಒಳಗಡೆ ಹೆಂಗಿದೆ, ಇನ್ನು ಸ್ಟೇರಿಂಗ್ ಒಳಗಡೆ ಹೆಂಗಿದೆ ಅದನ್ನು ನಾನು ತೋರಿಸ್ತೀನಲ್ವಾ, ಪ್ರತಿಯೊಂದನ್ನು ತೋರಿಸ್ತೇನೆ. ಯಾಕಂದರೆ ಒಂದೇ ರೀತಿಯಲ್ಲಿ ಇಷ್ಟಪಡಬೇಡಿ, ನೀವು ಎಲ್ಲ ರೀತಿಯಲ್ಲೂ ಕೂಡ ಇಷ್ಟಪಡಿ ಸ್ನೇಹಿತರೆ. ಸೊ ಒಳಗಡೆ ಇರ್ತಕ್ಕಂಥದ್ದು ತೋರಿಸ್ಬೇಕು ಅಂದರೆ ಈ ರೀತಿಯಲ್ಲಿದೆ, ಲಕ್ಸುರಿ ಆಗಿರ್ತಕ್ಕಂತಹ ಸೀಟ್. ನೀವು ಅವ್ರ ಜೊತೆ ಲಾಂಗ್ ಡ್ರೈವಿಂಗ್ ಸ್ಕಿಲ್ ಇತ್ತು ಅಂದರೆ ಲಾಂಗ್ ಡ್ರೈವ್ ಹೋಗ್ಬೋದು, ಅಥವಾ ಇಲ್ಲಿ ಪಕ್ಕದಲ್ಲಿ ಕುಳಿತುಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರ್ತಕ್ಕಂಥ ಫೀಲ್ ಕೊಡುತ್ತೆ. ಇದರಲ್ಲಿ ಕಂಫರ್ಟ್ ಆಗಿರ್ತಕ್ಕಂತಹ ಮೂವ್ ಆನ್ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಮತ್ತು ಲಕ್ಸುರಿಯಸ್ ಆಗಿರ್ತಕ್ಕಂಥ ಸೀಟು, ಮತ್ತು ಇದರಲ್ಲಿ ಇರ್ತಕ್ಕಂತಹ ಟಿ ವಿಯ ಒಂದು ಸ್ಪೇಸು, ಒಳಗಡೆ ಇರ್ತಕ್ಕಂತಹ ಎ ಸಿ ಎಲ್ಲನೂ ಕೂಡ ನೋಡ್ತಾ ಇದ್ದೀರಾ. ಅಷ್ಟೇ ಚೆನ್ನಾಗಿ ಇರ್ತಕ್ಕಂಥದ್ದು, ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ದುಡ್ಡೇನ್ರಿ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು, ಕಾರು ಕೂಡ ಸಂಪಾದನೆ ಮಾಡ್ಬೋದು, ಬಟ್ ಮೆಮರಿ ಸಂಪಾದನೆ ಮಾಡೋದಕ್ಕೆ ಆಗಲ್ಲ, ಸಂಬಂಧದಲ್ಲಿ ನಂಬಿಕೆ ಉಳಿಸೋದಕ್ಕೆ ಆಗಲ್ಲ. ಅದಕ್ಕೆ ನೀವು ಹೆಚ್ಚಿನ ಒಂದು ಮಹತ್ವ ಕೊಡಬೇಕು ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಸೊ ಈ ಒಂದು ಲಕ್ಸುರಿ ಆಗಿರ್ತಕ್ಕಂಥ ಕಾರು ಪ್ರಸ್ತುತ ನಿಮಗೆ ಬೇಕಾಗಿದ್ದರೆ ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ನನಗೆ ಇದೇ ಬೇಕು, ಅದೇ ಈ ರೀತಿಯೇ ಇರಬೇಕು ಅಂತ ಹೇಳಿದಾರಲ್ಲ, ಅದೆಲ್ಲನೂ ಕೂಡ ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಅವರು ನಿಮ್ಮವ್ರು ಆಗ್ತಾರೆ. ಬ್ರೋಕರ್ ಅವ್ರ ಜೊತೆ ಒಂದು ಸ್ವಲ್ಪ ಲೈಟಾಗಿ ಮಾತಾಡಿ, ದುಡ್ಡು ಕಾಸಿನ ಬಗ್ಗೆನೂ ಕೂಡ ಮಾತಾಡಿ ನಿಮಗೆ ಅವರು ಫಿಕ್ಸ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ ಕೆಲಸ ಮುಗೀತು. ಮತ್ತೊಂದು ಪ್ರೊಫೈಲೊಂದಿಗೆ ಸಿಗ್ತೇನೆ ನಿಮಗೆ. ನಮಸ್ತೆ.